ಎಸ್ ಏನು ಧ್ರುವನಾರಾಯಣ ಅವರ ಕುರಿತಾಗಿ ಮಾತಾಡೋಕೆ ನಮ್ಮ ಜೊತೆ ಈಗ ವಿಧಾನ ಪರಿಷತ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮೈಸೂರು ಚಾಮರಾಜನಗರ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಸಂದೇಶ್ ನಾಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಇವತ್ತು ಏನು ಧ್ರುವನಾರಾಯಣ ಅವರು ನಮ್ಮನ್ನ ಅಗಲಿ ಇಂದಿಗೆ 2 ವರ್ಷಗಳು ಕಳೆದಿದೆ. ಕುರಿತಾಗಿ ಧ್ರುವನಾರಾಯಣ ಅವರ ಕುರಿತಾಗಿ ಮೊದಲನೇದಾಗಿ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ? ಧ್ರುವನಾರಾಯಣ ಬಗ್ಗೆ ಹೇಳೋದಾದ್ರೆ ಇಡೀ ದಿವಸ ಹೇಳ್ಬೇಕಾಗತ್ತೆ. ನೀವು ಕೊಟ್ಟಿರೋದು ನಮ್ಗೆ 5 ನಿಮಿಷ ಟೈಮು. 5 ನಿಮಿಷದಲ್ಲಿ ಅವ್ರ ಜೀವನ ಚರಿತ್ರೆ ಹೇಳೋದು ಬಹಳ ಕಷ್ಟ. ಖಂಡಿತ. ಯಾಕೆಂದ್ರೆ ಅವರು ಕಾಂಗ್ರೆಸ್ ಇಂದ MP ಆದ್ರು. ಒಂದು ಓಟ್ನಲ್ಲಿ ಗೆದ್ದಿ ಅವರು ಪ್ರಬುದ್ಧಮಾನಕ್ಕೆ ಬಂದಿದ್ದು ಯಾವ ರೀತಿ ಅಂತ ಎಲ್ಲಾ ರಾಜಕೀಯದವರೆಗೂ ಒಂದು ದಾರಿದೀಪವಾಗುತ್ತೆ. ಅದಾದ್ಮೇಲೆ ಕಾಂಗ್ರೆಸ್ನ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಅದು ಎಲ್ರಿಗೂ ಶ್ಲಾಘನೀಯ. ಇಡೀ ದಿವಸ ಅವರು ಒಂದು ದಿವಸ ಮನೇಲಿ ಕುಂತ್ಕೊಳ್ಳಿಲ್ಲ. ಪಾರ್ಟಿ ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟು ಓಡಾಡ್ಕೊಂಡು ಬಹಳ ಹುಮ್ಮಸ್ಸಿನ ಮಾಡಿದ್ರು. ಅವ್ರು MP ಸಾಧ್ಯಗಿಂತ ಕಾಂಗ್ರೆಸ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ರು. ಅಂತದ್ರಲ್ಲಿ ನನಗೆ ಅವ್ರಿಗೂ ಬಹಳ ಸಂಬಂಧ, ಅತಿ ಒಳ್ಳೆ ಸಂಬಂಧ. ಅವರು ಬೇರೆ ಪಾರ್ಟಿ ನಾನು ಬೇರೆದ್ರಲ್ಲಿ ಇದ್ರು ಅವ್ರ ಬಗ್ಗೆ ನಾನು ತುಂಬಾ ಇಷ್ಟಪಟ್ಟೆ. ಅವ್ರ MP ನಿಂತ್ಕೊಂಡಾಗ ನಾನು HD ಕೋಟೆಲ್ ಹೋಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ಬಿಟ್ಟು ಬಂದಿದ್ದೆ ನಾನು. ಅಂತ ಒಳ್ಳೆಯವರು. ಅವರು ನಮ್ಮ ಮನೆಗ್ ಬರ್ತಿದ್ರು, ಮಾತಾಡ್ತಿದ್ರು. ನಾವು ಅವರು ನಮಗೂ ಏನಾದ್ರು ಆದ್ರೆ ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ. ನನಗೆ ಒಂದು ಇದು ಯಾವ್ದೋ ಇದು ಯಾವ್ದೋ ಒಂದು ಕೆಲಸ ಆಗ್ಬೇಕಾಯ್ತು. ಅಷ್ಟಾಗಿ ನಾನು ಪರಿಚಯ ಜಾಸ್ತಿ ಮಿಂಗಲ್ ಆಗ್ತಿರ್ಲಿಲ್ಲ. ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಒಂದು ಕೆಲಸ ಆಗ್ಬೇಕಾಯ್ತು. ಧ್ರುವನಾರಾಯಣ್ ನನಗೆ ಇದೊಂದು NOC ಬೇಕು ಪೊಲ್ಯೂಷನ್ ಬೋರ್ಡ್ ಇಂದ ಅಂತ ಕೇಳಿದೆ. ಅವ್ರ ಅದಕ್ಕೆ ಸರ್ ನೀವ್ ಯಾತಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ನಾಳೆ ಸಾಯಂಕಾಲದೊಳಗೆ ನಿಮ್ಗೆ ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ತಂದು ಕೊಡ್ತೀನಿ, ನೀವು ರಿಕ್ವೆಸ್ಟ್ ಅಲ್ಲ ಸರ್ ಆರ್ಡರ್ ಮಾಡಿ ಸರ್ ಅಂತ ಒಬ್ಬ MP ಆಗಿತ್ಕೊಂಡು ಹೇಳಿ, ಅದೇ ರೀತಿ ನುಡಿದಂತೆ ನಡೆದಂತ ಮನುಷ್ಯ ಮಾರನೇ ದಿವಸಕ್ಕೆ ನನಗೆ NOC ತಂದು ಕೊಟ್ರು. ಇವತ್ತು ನಾನು ಅದ್ರ ಬಗ್ಗೆ ಚಿರಋಣಿ ಆಗಿದ್ದೀನಿ ಅಂತ. ಇಂಥ ಒಬ್ಬ ನಾಯಕನ ಆಗಲಿ 2 ವರ್ಷ ಅಲ್ಲ 2 ದಿವಸ ಆದಂಗ ಆಗದೆ. ನಿನ್ನೆ ಮೊನ್ನೆ ಅವರು ತೀರೋದ್ರು ಅನ್ನೋ ಸಂಬಂಧ ಇದೆ. ನಿಜವಾಗ್ಲೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಖಂಡಿತ. ಅದೇ ರೀತಿಯಾಗಿ ಒಂದು ರಾಜಕೀಯದ ಇಮೇಜ್ ತಾವು ನೋಡಿದ ಹಾಗೆ ಹೇಳ್ತಾ ಹೋದ್ರೆ, ಅದೇ ರೀತಿ ಈಗಿನ ರಾಜಕಾರಣಿಗಳು ಅವರಲ್ಲಿನ ಒಂದು ಯಾವ ಗುಣವನ್ನ ಅಳವಡಿಸ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ? ಹಾಗಾದ್ರೆ ಅವ್ರು ನಡೆದಂತ ರೀತಿ ನೀತಿಯಲ್ಲಿ ಹೋದ್ರೆ 1 ಓಟಿನಿಂದ ಅವ್ರು ಗೆದ್ದಿರ್ಬೋದು. ಆ 1 ಓಟ್ ಅಲ್ಲ, 1 ಲಕ್ಷ ಓಟಿಂದ ಗೆದ್ದಿದ್ರು ಆ ರೀತಿ ಮಾಡ್ತಿರ್ಲಿಲ್ಲ. ರಾಜಕೀಯದಲ್ಲಿ ಒಬ್ಬ ದುರೀಣ. ಅವರು ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದನ್ನು ನೋಡ್ತಿರ್ಲಿಲ್ಲ. ಒಬ್ಬ ಮನುಷ್ಯತ್ವನ ಕೆಲಸ ಮಾಡೋದೇ ಅವ್ರ ಧ್ಯೇಯ ಆಗಿತ್ತು. ಆ ನಿಟ್ಟಿನಲ್ಲಿ ಅವ್ರ ಮಗ ಇವತ್ತು ಹೋಗ್ತಾ ಇದ್ದಾನೆ. ದರ್ಶನ್ ಧ್ರುವನಾರಾಯಣ ಅವ್ರ ತಂದೆ ಹಾಕೊಟ್ಟ ದಾರಿಲಿ ಒಳ್ಳೆ ಕೆಲಸ ಮಾಡ್ಕೊಯ್ತಾರೆ. ಅವನಿಗೂ ಅವ್ರ ಧ್ರುವನಾರಾಯಣ ಆಶೀರ್ವಾದ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಥ್ಯಾಂಕ್ ಯು.